ಈ ತರ ಎಲ್ಲ ಮಾಡಿದಾಗ ನನ್ನ ಫ್ಯಾಮಿಲಿಗೆ ಎಫೆಕ್ಟ್ ಹೊಡಿಯುತ್ತೆ, ನನ್ನ ಮೇನ್ ಆಗಿ ನನ್ನ ತಾಯಿಗೆ ಈ ತರ ಎಫೆಕ್ಟ್ ಹೊಡೆದಾಗ ಅವ್ರಿಗೂ ಆರೋಗ್ಯ ಸಮಸ್ಯೆಗಳಿದೆ. ಇದು ಅವರು ಇದನ್ನೆಲ್ಲ ತಗೊಂಡ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋಣ, ನಾನು ಇದು ಎಲ್ಲಾರು ಡಿಪ್ರೆಷನ್ ಇಂದನೋ ಇಲ್ಲ ಏನಾದ್ರು ಒಂದು ಟೆನ್ಷನ್ ಗಳಿಂದನೋ ನಾನೇನಾದ್ರು ಮಾಡಿದ್ರೆ ಏನ್ ಮಾಡೋಣ. ಸೊ ನನ್ಗೆ ಅದಕ್ಕೋಸ್ಕರ ನನ್ಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ನನ್ಗೆ ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಬಟ್ ಇದು ಪ್ರಾಬ್ಲಮ್ ಹೆಂಗಾಯ್ತು ಅಂತ ಹೇಳಕ್ ನನಗೊಂದು ಹೇಳ್ಬೋದು. ಈ ಪ್ರಾಬ್ಲಮ್ ಗೋರ್ದರ್ಶು ಮೇನ್ ಆಗಿ ಹೋದ್ಸತಿನೂ ಗೋರ್ದರ್ಶಿಂದಾನೇ ಆಗಿರೋದು ಪ್ರಾಬ್ಲಮ್. ಯಾಕೆ ಅಂದ್ರೆ ಅವ್ನ್ ಮಧ್ಯದಲ್ಲಿ ಬಂದ ಅದ್ ಏನೇನೋ ಹೇಳ್ದ, ರೆಕಾರ್ಡ್ ಏನೇನೋ ಬಿಟ್ಟ, ಅಲ್ಲಿ ಏನೇನೋ ಜಗಳಗಳಾಯ್ತ, ಸಣ್ಣದಾಯ್ತು, ಅಲ್ಲೇ ಮುಚ್ಚೋಯ್ತು, ಮುಗೀತು. ಇನ್ನೊಂದ್ ಸಾರಿ ಕೇಳ್ದ ಅಂತ ನಾನು ಒಂದ್ ಅಕ್ಸೆಪ್ಟ್ ಮಾಡ್ದೆ. ಗೋರ್ದರ್ಶಿವಾಗಿ ಇವನು ಅಪಪ್ರಚಾರ ಎಲ್ಲ ಮಾಡ್ಕೊಂಡ್ ಬಂದ. ಅದ್ ಅಪಪ್ರಚಾರನೋ ನಿಜಾನೋ ನನ್ ಗೊತ್ತಿಲ್ಲ, ಎಲ್ಲಾ ಕಡೆನೂ ಕ್ರಿಯೇಟ್ ಮಾಡ್ಕೊಂಡ್ ಬಂದ. ಸೊ ಇವಾಗ ಇವ್ರಿಬ್ರು ಒಂದಾಗ್ಬಿಟ್ಟು ನನ್ನಿಂದನೇ ಇವ್ರಿಬ್ರು ಬೆಳೆದು ಬಿಟ್ಟು ನನ್ಗೆ ಹೇಳಿದ್ರೆ ಹಿಂಗಿರುತ್ತೆ. ನಾನ್ ಇದ್ರೆ ತಾನೆ ಅವ್ರಿಗೆ ಇವಾಗ 100K ಆಗಿದ್ದು ನನ್ನಿಂದಾನೆ. ಇವಾಗ ನನ್ನನ್ನ ಬಳಸ್ಕೊಂಡು ಅವ್ರು ವಿಡಿಯೋ ಮಾಡ್ಕೊಂತಾನೆ ಅವ್ರಿಗೆ ಫಾಲೋವರ್ಸ್ ಆಗಿದ್ದು. ಇವಾಗ ದಚ್ಚು ಇದು ನ್ಯಾಯನ ಅಂತ ಬಂದಿದೆ ನನ್ನಿಂದ ಬಂದಿದ್ದಕ್ಕೆ ತಾನೆ ಎಲ್ಲಾರ್ಗು ದಚ್ಚು ಯಾರು ಅಂತ ಮುತ್ತು ನನ್ನನ್ನ ಪ್ರೀತಿ ಮಾಡ್ತೀನಿ ಅಂತೇಳಿ ಮೋಸ ಮಾಡಿದ್ದೇನೆ. ಮತ್ತೆ ನನ್ನ ಹತ್ರ ದುಡ್ಡು ಇಸ್ಕೊಂಡವನ ಲಾಸ್ಟ್ ಇಯರ್ ಗೊತ್ತಾಗ ಲಾಸ್ಟ್ ಇಯರ್ ಇಸ್ಕೊಂಡಿರೋ ದುಡ್ಡು ನನಗೆ ಕೊಟ್ಟಿಲ್ಲ, ಅದ್ ಬಿಟ್ಬಿಟ್ಟಿದೆ ನಾನು. ಸೊ ಇವಾಗ ಇಷ್ಟೆಲ್ಲ ಭಂಗ ಮಾಡ್ತಿದ್ದಾರೆ ನನ್ಗೆ. ಅದು ಇದು ಒಳಗಲ್ ಲ್ಯಾಂಗ್ವೇಜ್ ಬೈಕೊಂಡು ಇನ್ ಈ ತರ ಎಲ್ಲ ನನ್ಗೆ ನ್ಯೂಡ್ ವಿಡಿಯೋ ಇದೆ, ಅದಿದೆ ಇದಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ಗೆ ಇದು ನ್ಯಾಯ ಸಿಗ್ತಾ ಇಲ್ಲ. ಬಟ್ ನಾನು ಒಂದ್ ಕಡೆ ಕಾಂಪ್ರಮೈಸ್ ಆಗಿದೆ. ಬಟ್ ಇದು ಒಂದ್ ಮಟ್ಟಿಗೆ ಆಗಿದೆ.